ಆರ್ಎಸ್ಎಸ್ ವಿರುದ್ಧ ಮತ್ತೆ ಗುಡುಗಿರುವಂತಹ ಪ್ರಿಯಾಂಕ್ ಖರ್ಗೆ ಎಂತೆಂತವರೋ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆರ್ಎಸ್ಎಸ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಶುರು ಅದೇ ರಾಗ ಅದೇ ಹಾಡು. ಆರ್ಎಸ್ಎಸ್ ವಿರುದ್ಧ ಮತ್ತೆ ಗುಡುಗಿರುವಂತಹ ಪ್ರಿಯಾಂಕ್ ಖರ್ಗೆ ಎಂತೆಂತವರೋ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆರ್ಎಸ್ಎಸ್ ಕೂಡ ಮಾಡ್ಕೊಳ್ಳಿ. ನೋಂದಣಿ ಮಾಡಿಸ್ಕೊಳ್ಳ ಮೇಲೆ ಪ್ರತಿಯೊಂದಕ್ಕೂ ಕೂಡ ಉತ್ತರ ಕೊಡ್ತೇನೆ. ಆರ್ಎಸ್ಎಸ್ ಸಂಘದ ಅನೇಕ ಕರಾಳ ಮುಖಗಳ ಅಧ್ಯಯನದಲ್ಲಿದ್ದೇನೆ. ಒಂದಲ್ಲ ಒಂದು ದಿವಸ ಸತ್ಯವನ್ನ ಸಮಾಜಕ್ಕೆ ಹೊರ ಹಾಕ್ತೇನೆ, ಗೊತ್ತಾಗುತ್ತೆ. ಇವತ್ತೆಲ್ಲ ನಾಳೆ ಆರ್ಎಸ್ಎಸ್ ಜಂತ್ರ ಮುಂದೆ ಬೆತ್ತಲಾಗಿದೆ. ಆರ್ಎಸ್ಎಸ್ ವಿರುದ್ಧ ಮತ್ತೆ ಗುಡುಗಿರುವಂತಹ ಪ್ರಿಯಾಂಕ್ ಇದು ಇವತ್ತಿಗೆ ಮುಗಿಯಲ್ಲ ಅಂತ ಅನ್ಸುತ್ತೆ. 16ನೇ ತಾರೀಕು 17ನೇ ತಾರೀಕು ಅನ್ಕೊಂಡು ಆರ್ಎಸ್ಎಸ್ ತನ್ನ ಪಥಸಂಚಲನವನ್ನ ಮಾಡಿ ಮುಗಿದ ಮೇಲೆ ಇದೇನೋ ನಡೆದಂಗೆ ಕಾಣಿಸ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭಾನುವಾರ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. 100 ವರ್ಷಗಳಲ್ಲಿ ಮೊದಲ ಬಾರಿಗೆ ಚಿತ್ತಾಪುರದಲ್ಲಿ ಕಾನೂನು ಮತ್ತು ಸಂವಿಧಾನ ಅನುಮತಿಯೊಂದಿಗೆ ಪಥಸಂಚಲನ ನಡೆಯುವಂತಹ ಮೂಲಕ ನಿಯಮಗಳನ್ನು ಪಾಲನೆ ಮಾಡಿದ್ದಾರೆ ಅಂತ ಹೇಳಿ ಖುಷಿ ಪಟ್ರು. ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರವಾಗಿರುವಂತಹ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡಿತು. ನಾನು ಪಥಸಂಚಲನವನ್ನ ಎಂದಿಗೂ ವಿರೋಧಿಸಿಲ್ಲ. ನಾನು ಹೇಳಿದ್ದು ಅನುಮತಿ ಪಡೆದುಕೊಂಡು ಮಾಡ್ಕೊಳ್ಳಿ ಅಂತ. ಅವರಿಗೆ ಕಾನೂನಿನ ನಿಯಮವನ್ನ ಪಾಲಿಸಿರುವಂತಹ ಅಭ್ಯಾಸವಿದೆ. ಈಗ ಅವರನ್ನ ನಿಯಮವನ್ನ ಪಾಲಿಸ್ತಾ ಇದ್ದಾರೆ, ಅವರು ಅದನ್ನ ಮಾಡಲಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ರು. ಕಠಿಣ ಪರಿಷತ್ತನ್ನ ವಿಧಿಸಲಾಗಿದೆ. ಅವರು ಕಠಿಣ ಷರತ್ತನ್ನ ವಿಧಿಸಲಾಗಿದೆ. ಅವರು ಷರತ್ತನ್ನ ಪಾಲಿಸಬೇಕು. ಅವರು ಕಾನೂನಿನ ಪ್ರಕಾರ ಶಿಕ್ಷೆಯನ್ನ ಎದುರಿಸಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅವರಿಗೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಏನು ಪ್ರಾಬ್ಲಮ್ಮು ಅಂತ ಹೇಳಿ ನೋಂದಣಿ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು. ಮೆರವಣಿಗೆ ಪ್ರಾರಂಭದ ಸ್ಥಳವಾಗಿರುವಂತಹ ಕಲ್ಯಾಣ ಮಂಟಪದ ಸುತ್ತಲೂ ಕೂಡ ಭದ್ರತೆಯನ್ನ ಹೆಚ್ಚು ಮಾಡಲಾಗಿತ್ತು. ಅದಕ್ಕೆ ತಕ್ಕಂತೆ ಒಂದಿಷ್ಟು ಪುಷ್ಟಿಯನ್ನು ಕೂಡ ನೀಡಲಾಗಿತ್ತು. ಕೇಳ್ತಾ ಇರುವಂಥ ಪ್ರಶ್ನೆ ಏನು ಅಂತಂದ್ರೆ, ನೋಂದಣಿ ಯಾಕೆ ಮಾಡ್ಕೊಳ್ತಾ ಇಲ್ಲ, ನೋಂದಣಿ ಯಾಕೆ ಮಾಡ್ತಾ ಇಲ್ಲ ಅಂತ. ಅವ್ರು ನೋಂದಣಿ ಮಾಡ್ಕೊಳ್ಳಿ ಬಿಡಲಿ, ಆದರೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಎನ್ನುವಂತಹ ಮಾತಿಂತೂ ಇತ್ತೀಚೆಗೆ ಜಾಸ್ತಿಯಾಗಿಯೇ ಹೋಗ್ತಾ ಇದೆ. ಆರ್ಎಸ್ಎಸ್ ಶತಾಯ ಗತಾಯ ಅವರನ್ನ ಅವ್ರ ಪಾಡಿಗೆ ಬಿಡೋದಿಲ್ಲ ಅಂತ ಹೇಳಿ ಕೂತ್ಕೊಂಡಂಗೆ ಕಾಣ್ತಾ ಇದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನು ಆಯೋಜನೆ ಮಾಡಲಾಗಿದೆ. ಮತ್ತೆ ಜಿಲ್ಲಾ ಉಸ್ತುವಾರಿ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನ ಕೂಡ ಮಾಡಿದ್ರು. ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ಮಂಡಳಿಯ ಹಣ ಆರ್ಎಸ್ಎಸ್ಗೆ ಹೋಗಿರುವ ಬಗ್ಗೆ ದಾಖಲೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ಇಷ್ಟು ಲೂಟಿ ಮಾಡಿದ್ದಾರೆ ಗೊತ್ತಾಗುತ್ತೆ ಅಂತ ಹೇಳಿ ದರೋಡೆಕೋರರು ಅಂತ ಹೇಳಿ ಮಾತನಾಡಿದ್ರು. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆಯ್ಕೆಯನ್ನು ಇನ್ನೂ ಮುಗಿದಿಲ್ಲ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಮೂಲಕ ಶುರುವಾಗಿದೆ ಅಷ್ಟೇ. ಆರ್ಎಸ್ಎಸ್ನ ಕತೆ ಇನ್ನೂ ಬಹಳ ಮುಂದೆ ಹೇಳ್ತೇನೆ. ಚಿತ್ತಾಪುರಕ್ಕೆ 3 ಲಕ್ಷ ಜನ ಬರ್ತಾರೆ ಅಂತಂದ್ರು. ಬಂದ್ರ ಅಂತ ಹೇಳಿ ಒಂದಿಷ್ಟು ವಾಗ್ದಾಳಿಯನ್ನು ನಡೆಸಿದ್ರು. ಆರ್ಎಸ್ಎಸ್ ವಿಚಾರವಾಗಿ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳಿ ಸಾಕಷ್ಟು ಮಾತನಾಡಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.